ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಕನ್ನಡ ಗಮನಿಸ್ತಾ ಇದ್ದಾರೆ. ಇವತ್ತು ನನ್ನ ಮುಂದೆ beatXP ಅವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ವೆಗಾ ನಿಯೋ ಅನ್ನೋ ಒಂದು ಹೊಸ ಸ್ಮಾರ್ಟ್ ವಾಚ್ ಇದೆ. ಕಳೆದ ವಾರ beatXP ಅವ್ರದ್ದು ಫ್ಲಕ್ಸ್ ಅಂತ ಒಂದು ಸ್ಮಾರ್ಟ್ ವಾಚನ್ನು ಅನ್ಬಾಕ್ಸ್ ಮಾಡಿದ್ದೆ. ತುಂಬ ಜನಕ್ಕೆ ಆ ವಾಚ್ ಇಷ್ಟ ಆಗಿ ತುಂಬ ಜನ ಆರ್ಡ್ರ್ ಮಾಡಿದ್ದೀರಾ. ಈ ಕಾರಣಕ್ಕೆ beatXP ಅವ್ರದ್ದು ಈ ಒಂದು ಸ್ಮಾರ್ಟ್ ವಾಚನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನೀವು ನಂಬಲ್ಲ, ಈ ಸ್ಮಾರ್ಟ್ ವಾಚ್ ಕೂಡ ತುಂಬ ಕಡಿಮೆ ಬೆಲೆಗೆ ಲಾಂಚ್ ಆಗ್ತಾ ಇರುವಂಥದ್ದು. ಕೇವಲ 1800 ರೂಪಾಯಿಗೆ ಅಮೋಲೆಡ್ ಡಿಸ್ಪ್ಲೇ ಕಾಲಿಂಗ್ ಫೀಚರ್ನ ಹೊಂದಿರುವಂಥ ಈ ಸ್ಮಾರ್ಟ್ ವಾಚನ್ನು beatXP ಅವರು ಲಾಂಚ್ ಮಾಡಿರುವಂಥದ್ದು. ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜ್ಗೆ ಈ ವಾಚನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಗಮನಿಸ್ತಾ ಇದ್ದೀರಾ, ಈ ವಾಚ್ಗಳ ಬಾಕ್ಸ್ ನನಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಒಂದು ಕಪ್ಪು ಬಣ್ಣದ ವಾಚ್, ಇನ್ನೊಂದು ಬಿಳಿ ಬಣ್ಣದ ವಾಚು. ಸೊ ನಾನು ಈ ಕಪ್ಪು ಬಣ್ಣದ ವಾಚನ್ನು ಅನ್ಬಾಕ್ಸ್ ಮಾಡ್ತೀನಿ. ಗಮನಿಸ್ತಾ ಇದ್ದೀರಾ, ಈ ವಾಚ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡೋದಕ್ಕೆ ಫಸ್ಟು ಸ್ಲೈಡ್ ಮಾಡಿ, ನಂತರ ನಾರ್ಮಲ್ ಬಾಕ್ಸು. ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ನಮಗೆ ಡೈರೆಕ್ಟಾಗಿ ಕೆಲವೊಂದು ಸ್ಟಿಕ್ಕರ್ಗಳು, ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು ಮತ್ತು ಕೆಲವೊಂದು ವಾರಂಟಿ ಕಾರ್ಡೆಲ್ಲ ನಿಮಗೆ ಸಿಗ್ತಾ ಇದೆ. ಅದರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ ವಾಚ್ ನೋಡೋಕ್ಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ತುಂಬ ಲೈಟ್ ವೇಟ್ ಅಂತ ಅನ್ನಿಸ್ತಾ ಇದೆ ಈ ಸ್ಮಾರ್ಟ್ ವಾಚ್ ಕೂಡ. ಒಂದೊಳ್ಳೆ ಬಿಲ್ಡನ್ನು ಹೊಂದಿರುವಂಥದ್ದು. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನು ಬಿಟ್ಟರೆ ನಿಮಗೊಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಪಿನ್ ಡಾಕ್ ನಿಮಗೆ ಸಿಗ್ತಾ ಇದೆ, USB Type A ಇಂದ ಈ ಮ್ಯಾಗ್ನೆಟಿಕ್ ಪಿನ್ನು. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ವಾಚ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಫ್ರಂಟಲ್ಲಿ ಒಂಥರ 2.5D ಗ್ಲಾಸ್ ಇದೆ, ದೊಡ್ಡ ಡಿಸ್ಪ್ಲೇ ಸಿಗ್ತಾ ಇದೆ, ಅಮೋಲೆಡ್ ಡಿಸ್ಪ್ಲೇ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ರೈಟಲ್ಲಿ ಒಂದು ಫಿಸಿಕಲ್ ಬಟನ್ ಇದೆ, ಇದನ್ನು ನಾವು ಸ್ಕ್ರಾಲ್ ಮಾಡೋದಕ್ಕಾಗುವುದಿಲ್ಲ. ತುಂಬ ತಿನ್ನಾಗಿದೆ ಮತ್ತು ಹೆವಿ ಅಂದರೆ ಹೆವಿ, ಕಡಿಮೆ ವೆಯ್ಟನ್ನು ಹೊಂದಿರುವಂಥದ್ದು, ಲೈಟ್ ವೆಯ್ಟ್ ಇದೆ. ನಮ್ಗೆ ಇದರಲ್ಲೇ ಮೈಕ್ರೋಫೋನ್ ಮತ್ತು ಸ್ಪೀಕರ್ ಸಿಗ್ತಾ ಇರುವಂಥದ್ದು. ಹಿಂದ್ಗಡೆ ಕೆಲವೊಂದು ಸೆನ್ಸಾರ್ಸು, ಚಾರ್ಜಿಂಗ್ ಪಿನ್ ನಿಮಗೆ ಸಿಗ್ತಾ ಇದೆ. ಮತ್ತು ಬೆಲ್ಟ್ನ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಕ್ಲಾಸಿಕ್ ಬಕಲ್ಲು, ರಬ್ಬರ್ ಬೆಲ್ಟು ಹೇಳಿದ್ನಲ್ಲ, ಬಿಳಿ ಬಣ್ಣದ್ದು ಕೂಡ ಸಿಗುತ್ತೆ, ಕಪ್ಪು ಬಣ್ಣದ್ದು ಕೂಡ ಇದೆ. ಸೊ ತುಂಬ ಲೈಟ್ ವೇಟ್ ಇದೆ, ಕೈಗೆ ಹಾಕ್ಕೊಂಡ್ರೆ ನಿಮಗೆ ಗೊತ್ತಾಗಲ್ಲ ಹಾಕ್ಕೊಂಡಿದ್ದೀವಿ ಏನು ಅಂತ. ಮತ್ತು ರೇಸ್ ಟು ವೇಕ್ ಆಪ್ಷನ್ ಇದರಲ್ಲೂ ಕೂಡ ನಮಗೆ ಸಿಗ್ತಾ ಇರುವಂಥದ್ದು. ಅಂದರೆ ನೀವು ಟೈಮ್ ನೋಡೋಕೆ ಕೈಗೆ ಅಂದರೆ ಪಟ್ ಅಂತ ಡಿಸ್ಪ್ಲೇ ಆನ್ ಆಗುತ್ತೆ. ಸೊ ತುಂಬ ಸೆನ್ಸಿಟಿವ್ ಆಗಿದೆ, ತುಂಬ ರೆಸ್ಪಾನ್ಸಿವ್ ಆಗಿದೆ ಆಯಿತಾ. ನಾನು ಕೆಲವೊಂದು ಸ್ಮಾರ್ಟ್ ವಾಚ್ ನೋಡಿದ್ದೀನಿ, ಹಿಂಗಂದ್ರೂ ತೋರಿಸೋದಿಲ್ಲ ಡಿಸ್ಪ್ಲೇನ, ಬಟ್ ಇದು ತುಂಬ ರೆಸ್ಪಾನ್ಸಿವ್ ಆಗಿದೆ ಅಂತ ಅನ್ನಿಸ್ತು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಜೊತೆಗೆ IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಈ ಒಂದು ವಾಚ್ ಹೊಂದಿದೆ. ಸೊ ನೀರಿಗೆ ಅದ್ದಿದ್ರೂ ಕೂಡ ಏನೂ ಆಗೋದಿಲ್ಲ, ಸ್ಪ್ಲಾಶ್ ಪ್ರೂಫು, ಸ್ನಾನ ಮಾಡಿದ್ರೂ ಕೂಡ ಏನೂ ಆಗುವುದಿಲ್ಲ. ಸೊ ನಾನು ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ, ನೀರು ಹಾಕೋದ್ರೂ ಕೂಡ ಏನೂ ಆಗುವುದಿಲ್ಲ, ಒಂದು ಒಳ್ಳೆಯ ವಿಷಯ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಲಿಟ್ರಲಿ ಸಖತ್ತಾಗಿದೆ ಡಿಸ್ಪ್ಲೇ ಆಯಿತಾ. 1.43 ಇಂಚಿನ ಅಮೋಲೆಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಆಯಿತಾ. ಹೆವಿ ಬ್ರೈಟ್ ಆಗಿದೆ ಗುರು, 500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಡಿಸ್ಪ್ಲೇ ಕ್ಲಾರಿಟಿ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಹೆವಿ ಅಂದರೆ ಹೆವಿ, ಸ್ಮೂತಾಗಿ ಕೂಡ ಇದೆ. ಫುಲ್ ಬಿಸಿಲಿಗೆ ಹೋದರೂ ಕೂಡ ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣುತ್ತೆ. ಇದು 60 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಆಯಿತಾ. ಜೊತೆಗೆ ಆಲ್ವೇಸ್ ಆನ್ ಡಿಸ್ಪ್ಲೇ ಆಪ್ಷನ್ ಕೂಡ ಇರುವಂಥದ್ದು. ನೀವು ಅದನ್ನು ಆನ್ ಬೇಕಾದರೂ ಮಾಡ್ಕೊಬೋದು. ಸ್ವಲ್ಪ ಬ್ಯಾಟ್ರಿ ಕನ್ಸಂಪ್ಷನ್ ಜಾಸ್ತಿ ಆಗ್ಬೋದು, ಅದು ಬೇಡ ಅಂತಂದರೆ ನೀವು ಆಫ್ ಕೂಡ ಮಾಡ್ಕೊಬೋದು. ಮತ್ತು ಈ ಸ್ಮಾರ್ಟ್ ವಾಚನ್ನು ಇವ್ರದ್ದು ಅಪ್ಲಿಕೇಶನ್ ಇದೆ, beatXP ಅಪ್ಲಿಕೇಶನ್ನು. ಈ ಮುಖಾಂತರ ನೀವು ಸ್ಮಾರ್ಟ್ಫೋನಿಗೆ ಕನೆಕ್ಟ್ ಮಾಡ್ಕೊಬೋದು, beatXP ಟ್ರ್ಯಾಕ್ ಅಂತ. ಈಸಿ ಪೇರ್ ಟೆಕ್ನಾಲಜಿಯನ್ನು ಯೂಸ್ ಮಾಡಲಾಗಿದೆ. ಸೊ ತುಂಬ ಫಾಸ್ಟಾಗಿ ನಿಮ್ಮ ಫೋನಿಗೆ ಪೇರ್ ಆಗುತ್ತೆ. ಸೊ ಆ ಒಂದು ಅಪ್ಲಿಕೇಶನಲ್ಲಿ ಸುಮಾರು 200ಕ್ಕಿಂತ ಹೆಚ್ಚು ವಾಚ್ ಫೇಸಸ್ ಇದೆ. ಸೊ ನಿಮ್ಗೆ ಇಷ್ಟ ಬಂದಂಥ ವಾಚ್ ಫೇಸ್ಗಳನ್ನು ನೀವು ಯೂಸ್ ಮಾಡ್ಕೊಬೋದು. ಕೆಲವೊಂದು ಲೈವ್ ವಾಚ್ ಫೇಸಸ್ ಕೂಡ ನಿಮಗೆ ಸಿಗುತ್ತೆ. ಸೊ ಅದೊಂದು ಯುನೀಕ್ ಫೀಚರ್ ಅಂತ ಅನ್ನಿಸ್ತು. ಮತ್ತು ಕಸ್ಟಮೈಸ್ ಕೂಡ ಮಾಡ್ಬೋದು ನೀವು ವಾಚ್ ಫೇಸನ್ನು. ಆ ಒಂದು ಅಪ್ಲಿಕೇಶನಲ್ಲಿ ನೀವು ನಿಮ್ಮ ಹೆಲ್ತ್ ಟ್ರ್ಯಾಕ್ ಮಾಡ್ಬೋದು, ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಿದರೆ, ಸ್ಟೆಪ್ಸ್ ಇಟ್ಟಿದ್ದೀರಾ, ಮತ್ತು ವಾಚನ್ನು ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ವಾಚ್ ಫೇಸ್ ಆಗಿರ್ಬೋದು, ಕೆಲವೊಂದು ಸೆಟ್ಟಿಂಗ್ಸನ್ನು, ರೇಸ್ ಟು ವೇಕು, ಅಲಾರಾಮು, ಇದನ್ನೆಲ್ಲ ನೀವು ಅಪ್ಲಿಕೇಶನ್ ಮುಖಾಂತರನೇ ಸೆಟ್ ಮಾಡ್ಬೋದು. ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು, ಚೆನ್ನಾಗಿ ಆಪ್ಟಿಮೈಸ್ ಕೂಡ ಮಾಡಿದ್ದಾರೆ. ಜೊತೆಗೆ ಈ ಸ್ಮಾರ್ಟ್ ವಾಚು ಸಿಂಗಲ್ ಕನೆಕ್ಷನ್ ಮುಖಾಂತರ ಸ್ಮಾರ್ಟ್ ವಾಚಿಗೆ ಕನೆಕ್ಟ್ ಆಗುತ್ತೆ. ಕೆಲವೊಂದು ಸಲ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಇದ್ದರೆ
ಬ್ಲೂಟೂತ್ ಕಾಲಿಂಗ್ ಸಪ್ರೇಟಾಗಿ ಕನೆಕ್ಟ್ ಆಗುತ್ತೆ, ಸ್ಮಾರ್ಟ್ ವಾಚ್ ಸಪ್ರೇಟಾಗಿ ಕನೆಕ್ಟ್ ಆಗುತ್ತೆ. ಆದರೆ ಇದು ಸಿಂಗಲ್ ಕನೆಕ್ಟು. ಒಂದೇ ಸ್ಟೆಪ್ಪಲ್ಲಿ ನೀವು ಫೋನ್ ಕಾಲ್ನ ಮಾಡ್ಬೋದು. ಜಸ್ಟ್ ಲೆಫ್ಟಿಗೆ ಸ್ಲೈಡ್ ಮಾಡಿದ್ರೆ ಸಾಕು. ಅಲ್ಲಿ ಕಸ್ಟಮೈಸೇಷನ್ ಆಪ್ಷನ್ ಇದೆ, ಅಲ್ಲಿ ಬೇಕಾದರೂ ಹಾಕೊಬೋದು ನೀವು. ಮತ್ತೊಂದು ಸ್ಲೈಡ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಈ ಒಂದು ಫೋನ್ ಕಾಲ್ ಮಾಡುವಂಥ ಆಪ್ಷನ್ ಸಿಗುತ್ತೆ. ಅಲ್ಲಿ ನೀವು ಡಯಲ್ ಕೂಡ ಮಾಡ್ಬೋದು ಅಥವಾ ಕಾಂಟ್ಯಾಕ್ಟನ್ನು ಸಿಂಕ್ ಮಾಡ್ಬೋದು ಅಪ್ಲಿಕೇಶನ್ ಮುಖಾಂತರ. ಡೈರೆಕ್ಟಾಗಿ ಕಾಲ್ ಮಾಡ್ಬೋದು, ನಿಮ್ಮ ಫೋನ್ ಅವಶ್ಯಕತೆನೇ ಇರೋದಿಲ್ಲ. ಬಟ್ ಕನೆಕ್ಟ್ ಆಗಿರ್ಬೇಕು ಆಬ್ವಿಯಸ್ಲಿ ಬ್ಲೂಟೂತ್ ಮುಖಾಂತರ. ಸೊ ಇಲ್ಲೇ ಮೈಕ್ರೋಫೋನ್ ಮತ್ತು ಸ್ಪೀಕರ್ ಇರೋದ್ರಿಂದ ಇಲ್ಲೇ ಮಾತಾಡ್ಬೋದು. ಫೋನ್ ಬಂತು ಅಂದರೆ ಇಲ್ಲೇ ರಿಸೀವ್ ಕೂಡ ಮಾಡ್ಬೋದು. ಒಂದು ಒಳ್ಳೆಯ ವಿಷಯ. ಸ್ಪೀಕರ್ನ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಫೋನ್ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಇನ್ನು ಈ ಸ್ಮಾರ್ಟ್ ವಾಚಲ್ಲಿ ಹೆಲ್ತ್ ಮಾನಿಟರಿಂಗ್ನ ಕೂಡ ನೀವು ಮಾಡ್ಬೋದು. ಹಾರ್ಟ್ ರೇಟ್ ಮಾನಿಟರ್ ಇದೆ, ಆ್ಯಕ್ಯುರೇಟ್ ಆಗಿದೆ ಅಂತ ಅನ್ನಿಸ್ತು. ಬ್ಲಡ್ ಆಕ್ಸಿಮೀಟರ್ SpO2 ಕೂಡ ಇರುವಂಥದ್ದು. ಸ್ಟ್ರೆಸ್ ಮಾನಿಟರ್ ಮಾಡ್ಬೋದು, ಸ್ಲೀಪ್ ಮಾನಿಟರ್ ಮಾಡ್ಬೋದು. ಬ್ಲಡ್ ಪ್ರೆಷರ್ ಕೂಡ ಇದೆ, ಬಟ್ ಅದು ನೀವು ಮೆಡಿಕಲ್ ಎಕ್ವಿಪ್ಮೆಂಟ್ ರೀತಿ ಯೂಸ್ ಮಾಡೋದಕ್ಕಾಗುವುದಿಲ್ಲ. ಮತ್ತು ಫೀಮೇಲ್ಸಿಂದು ಹೆಲ್ತ್ ಸೈಕಲ್ನ ಕೂಡ ಇದರಲ್ಲಿ ನಾವು ಟ್ರ್ಯಾಕ್ ಮಾಡಬಹುದು. ಮತ್ತು ಕ್ಯಾಲ್ಕುಲೇಟರ್ ಸಹ ಇದೆ ಇದರಲ್ಲೇ. ಸೊ ಸಡನ್ನಾಗಿ ಏನೋ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ನಿಮಗೆ ಯೂಸ್ ಆಗುತ್ತೆ ನಂಗೆ ಅನ್ನಿಸ್ತಂಗೆ. ಜೊತೆಗೆ ಇದರಲ್ಲಿ AI ವಾಯ್ಸ್ ಅಸಿಸ್ಟೆಂಟ್ ಸಹ ಇದೆ. ಅದು ನಿಮ್ಮ ಫೋನಿಗೆ ಕನೆಕ್ಟ್ ಆಗುತ್ತೆ ಅಷ್ಟೇ, ಬೇರೆನೇನೂ ಇಲ್ಲ. ಇನ್ನು ಬ್ಯಾಟ್ರಿ ಲೈಫ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇವ್ರು ಹೇಳೋ ಪ್ರಕಾರ ಅಪ್ ಟು 7 ದಿನಗಳ ಬ್ಯಾಟ್ರಿ ಬ್ಯಾಕಪ್ಪನ್ನು ನೀಡುತ್ತೆ ಮತ್ತು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದೆ. ಈ 7 ದಿನಗಳ ಬ್ಯಾಟ್ರಿ ಬ್ಯಾಕಪ್ ನೀವು ಹೆಂಗೆ ಯೂಸ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಂಟಿನ್ಯೂಸ್ ಫೋನ್ ಕಾಲ್ ಮಾಡ್ತಾ ಇದ್ದೀರಾ ಸ್ವಲ್ಪ ಕಡಿಮೆ ಬರ್ಬೋದು, ಮತ್ತು ಕಂಟಿನ್ಯೂಸ್ ಹಾರ್ಟ್ ರೇಟ್ ಮಾಡ್ರೇಟ್ ಇದೀರಾ ಅಂದರೆ ಸ್ವಲ್ಪ ಕಡಿಮೆ ದಿನ ಬರ್ಬೋದು, 2 ದಿನ ಬರ್ಬೋದು ಬರೀ. ಸೊ ನಿಮ್ಮ ಯೂಸೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ 7 ದಿನ ಓಕೆ ಅಂತೀನಿ. ಇದು ಕಾಲಿಂಗ್ ಫೀಚರ್ ಇರೋದ್ರಿಂದ ಯೂಶ್ವಲಿ ಯಾವ ವಾಚ್ ತೊಗೊಂಡ್ರು ಕೂಡ 2 ದಿನ, 1.5-2 ದಿನ ಬರುತ್ತೆ. ಸೊ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ಎಷ್ಟು ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಅಂತ. ಮತ್ತು ಆಗಲಿಲ್ಲ ಅಂದರೆ ಫಾಸ್ಟ್ ಚಾರ್ಜಿಂಗ್ ಸಹ ಇದೆ. ನೀವು ಹಾಗಾದ್ರೆ ಕೇಳ್ಬೋದು ಈ ಸ್ಮಾರ್ಟ್ ವಾಚನ್ನು ಈ ಪ್ರೈಸಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಸ್ಮಾರ್ಟ್ ವಾಚ್ ತುಂಬ ಸ್ಮೂತ್ ಆಗಿದೆ. ವಾಚ್ ಫೇಸಸ್ಗಳು ತುಂಬ ಚೆನ್ನಾಗಿದೆ, ತುಂಬ ಲೈಟ್ ವೆಯ್ಟ್ ಇದೆ, ಒಂದು ಒಳ್ಳೆಯ ಬಿಲ್ಡನ್ನು ಹೊಂದಿರುವಂಥದ್ದು. ಕಾಲಿಂಗ್ ಫೀಚರ್ ಇದೆ. ಹಾರ್ಟ್ ರೇಟ್ ಮಾನಿಟರ್ ಮಾತ್ರ ತುಂಬ ಆ್ಯಕ್ಯುರೇಟ್ ಆಗಿದೆ. 1800 ರೂಪಾಯಿಗೆ ಇನ್ನೂ ಕಡಿಮೆಗೆ ಲಾಂಚ್ ಆದರೂ ಆಗ್ಬೋದು. ಕಳೆದ ವೀಡಿಯೋದಲ್ಲಿ 1500 ಇದೆ, 1400 ರೂಪಾಯಿಗೆ ಲಾಂಚ್ ಆಗಿತ್ತು. ಸೊ ಐ ಹೋಪ್ ಇನ್ನೂ ಕಡಿಮೆ ಆಗುತ್ತೆ ಅಂತ. ಬಟ್ 1800 ರೂಪಾಯಿ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಅಮೋಲ್ಡ್ ಡಿಸ್ಪ್ಲೇನ ಹೊಂದಿರುವಂಥ ವಾಚನ್ನು ಯಾರು ಕೊಡ್ತಾರೆ ಇವರು, ಅದು ಹೆಂಗೆ ಇಷ್ಟು ಕಡಿಮೆಗೆ ಲಾಂಚ್ ಮಾಡಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ನಾನು ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅವ್ರ ವೆಬ್ಸೈಟ್ ಲಿಂಕು ಕೊಡ್ತೀನಿ ಮತ್ತು ಇ-ಕಾಮರ್ಸ್ ಲಿಂಕನ್ನು ಕೂಡ ಕೊಡ್ತೀನಿ. ಅಮೆಝಾನ್ ಲಿಂಕ್ ಕೂಡ ಇರುತ್ತೆ, ಹೋಗ್ಬಿಟ್ಟು ನೀವು ಪರ್ಚೇಸನ್ನು ಮಾಡ್ಬೋದು ಇಷ್ಟ ಆಯಿತು ಅಂತಂದರೆ. ನನಗಂತೂ ಈ ಪ್ರೈಸ್ ಅಂಜಿ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು ಅಂತೀನಿ. ಸೊ ಅಷ್ಟು ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ. 1800 ರೂಪಾಯಿಗೆ ಅದು ಹೆಂಗೆ ಅಂತ ಗೊತ್ತಿಲ್ಲ ಗುರು. ಸೊ ಇದಿಷ್ಟು ಈ ಸ್ಮಾರ್ಟ್ ವಾಚ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ, ಕನ್ನಡದಲ್ಲೇ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.